ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಅಪ್ಡೇಟನ್ನು ನೀಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದೇನಪ್ಪ ಅಂತಂತಂದರೆ, ಬೆಸ್ಕಾಂ ಅಭ್ಯರ್ಥಿಗಳಿಗೆ ನಾನು ಮೊದಲಿಂದ ಅಂದರೆ ಸರಿಸುಮಾರು 2 ವರ್ಷದಿಂದ KPTCL ಆಗಿರ್ಬೋದು ಎಲ್ಲ ನಿಗಮದ ಬಗ್ಗೆ ಅಪ್ಡೇಟ್ ನೀಡ್ತಾ ಬರ್ತಾ ಇದ್ದೀನಿ. ಹೌದಾ, ನೀವು ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಹ ಯಾರು ಲೈಕ್ ಮಾಡ್ತಾ ಇಲ್ಲವೋ ಲೈಕ್ ಮಾಡಿ. ಯಾಕಂತಂದರೆ ನೀವು ಲೈಕ್ ಮಾಡೋದ್ರಿಂದ ನಮಗೆ ಸಹ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ಅಷ್ಟೇ, ನಿಮಗೆ ಲೈಕ್ ಮಾಡೋದ್ರಿಂದ ಯಾವುದೇ ರೀತಿಯಂಥ ಅಮೌಂಟ್ ಬರೋಲ್ಲ, ಅದೊಂದು ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು KPTCL ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟು ಯಾಕೆ ಡಿಲೇ ಆಗ್ತಾ ಇದೆ ಅಂತ ನೋಡಿದಾಗ, ನಿಮ್ಮೆಲ್ಲರಿಗೂ ಗೊತ್ತು, ಈಗ ಕರ್ನಾಟಕದಲ್ಲಿ ಒಂದು ಚುನಾವಣೆ ನೀತಿ ಸಂಹಿತೆ ಒಂದು ಏನಿದೆ ಅಂತಂತಂದರೆ ಜಾರಿಯಾಗಿದೆ. ಹೌದಾ, ಹಾಗಾಗಿ ಈ ಒಂದು ರಿಸಲ್ಟ್ ಬರೋದಕ್ಕೆ ಅದಕ್ಕೂ ಇದಕ್ಕೂ ಏನಾದರೂ ಸಹ ಸಂಬಂಧ ಇದೆಯಾ, ಅಥವಾ ಆ ಕಾರಣಕ್ಕಾಗಿಯೇ ರಿಸಲ್ಟ್ ಬರ್ತಾ ಇಲ್ವಾ ಅಂತ ನೋಡಿದಾಗ, ನಮಗೆ ಈ ಹಿಂದೆ ಒಂದು ಹೆಸ್ಕಾಂ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹೆಸ್ಕಾಂ ಆಫೀಸರ್ಸ್ ಚುನಾವಣೆ ಇರುವಂಥ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂತಂದರೆ, ರಿಸಲ್ಟನ್ನು ನಾವು ಚುನಾವಣೆ ಆದ ನಂತರ ಬಿಡ್ತೀವಿ ಅಂತ ಹೇಳಿದರು. ಚುನಾವಣೆ ಆದ ನಂತರ ಆ ಒಂದು ಹೆಸ್ಕಾಂ ರಿಸಲ್ಟ್ ಬರುತ್ತೆ, ಓಕೆ. ಬಟ್ ಬೆಸ್ಕಾಮ್ದಿಲ್ಲಿ ಏನೇ ಅಂತಂತಂದರೆ, ಬೆಸ್ಕಾಮ್ದು ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ಈಗೇನಿದ್ರು ಪರಿಷ್ಕೃತ ಅಂತಿಮ ಆಯ್ಕೆಪಟ್ಟಿಯನ್ನು ಬಿಡಬೇಕು. ಹೌದಾ, ಅದೆಲ್ಲ ನೋಡಿಕೊಂಡು ಅಂತಿಮ ಆಯ್ಕೆಪಟ್ಟಿಯನ್ನು ಬಿಡಬೇಕು. ಬಟ್ ಸರಿಸುಮಾರಲ್ಲಿ 1 ತಿಂಗಳಾಯಿತು, ಇನ್ನೂ ಸಹ ರಿಸಲ್ಟನ್ನು ಬಿಟ್ಟಿಲ್ಲ. ಹೌದಾ, ಯಾವಾಗೇ ಆಗಲಿ ಬೆಸ್ಕಾಮ್ದು ಮಾತ್ರ ಸ್ವಲ್ಪ ಏನಾಗ್ತಾ ಇದೆ ಅಂತಂದರೆ ಪ್ರೊಸೆಸ್ಸು ಭಾಳ ಡಿಲೇ ಆಗ್ತಾಯಿದೆ ಸ್ನೇಹಿತರೆ. ಹೌದಾ, ನೀವು ಫಸ್ಟಿಂದ ನೋಡ್ಕೊತ ಬರ್ರಿ. ಈಗ ರಿಸಲ್ಟಲ್ಲಿ ಮಾತ್ರ ಭಾಳ ಒಂದು ಡಿಲೇನ ಮಾಡ್ತಾಯಿದೆ. ಈಗ ರಿಸಲ್ಟೇ ಈಗ ಇನ್ನೂ ಬಿಡಲಿಲ್ಲ ಅಂತಂದರೆ ನೀವಿನ್ನೂ ಜಾಯ್ನಿಂಗ್ ಯಾವಾಗ ಆಗ್ತೀರಾ? ಜಾಯ್ನಿಂಗ್ ಆಗೋದಕ್ಕೆ ಸರಿಸುಮಾರು ಅಂತಂದ್ರೂ ಇದು ಈಗ ರಿಸಲ್ಟ್ ಎಕ್ಸ್ಪೆಕ್ಟೆಡಾಗಿ ಏಪ್ರಿಲ್ 15 ನಿಮ್ಮ ರಿಸಲ್ಟ್ ಬಂತು ಅಂತಂತಂದರೆ ಏನಾದರೂ ನಿಮ್ಮ ಜಾಯ್ನಿಂಗು ಜೂನಲ್ಲಿ ಅಥವಾ ಜುಲೈಯಲ್ಲಿ ಆಗ್ಬೋದು. ಈ ಒಂದು ಏನು ಚುನಾವಣೆ ನೀತಿ ಸಮಿತಿ ಇದೆ, ಈ ಒಂದು ಚುನಾವಣೆ ಕಾರಣಕ್ಕಾಗಿಯೇ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅಂದರೆ, ನಿಮ್ಮ ಒಂದು ಏನು ರಿಸಲ್ಟು ಈ ಚುನಾವಣೆ ಆದ ನಂತರ ಬರುತ್ತೆ. ಯಾವಾಗ ಬರುತ್ತೆ ಅಂತಂದರೆ ಮೇ ಜೂನ್ ಆಗ್ಬೋದು. ಹೌದಾ, ಮೇ 15 ಅಥವಾ ಮೇ 15 ನಂತರ ರಿಸಲ್ಟ್ ಬಂತು ಅಂತಂತಂದರೆ ನಿಮ್ಮದು ಅಲ್ಲಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ SLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡೋದಾಗೆ 1 ತಿಂಗಳು ಕೊಡ್ತಾರೆ. ಮತ್ತು ಅಲ್ಲಿಂದ ಜೂನ್ ಆಯಿತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮತ್ತು ನೀವು ಸೆಪ್ಟೆಂಬರ್ ಹೇಳೋಕ್ಕಾಗಲ್ಲ, ಅಕ್ಟೋಬರ್ನಲ್ಲಿ ಜಾಯ್ನಿಂಗ್ ಆಗ್ಬೋದು ಯಾರು ಬೆಸ್ಕಾಮ್ ಅವರು. ಇಷ್ಟೊಂದು ಡಿಲೇ ಆಗುತ್ತೆ. ನಿಮ್ಮ ಮುಂದಿನ ಪ್ರೊಸೆಸ್ಗೂ ಸಹ ಇದು ಏನಾಗುತ್ತೆ ಅಂತಂತಂದರೆ ಎಫೆಕ್ಟ್ ಆಗ್ತದೆ ಸ್ನೇಹಿತರೆ. ಇವರೇನಾದರೂ ರಿಸಲ್ಟ್ ಈಗ ಬೇಗ ಬಿಡಲಿಲ್ಲ ಅಂತಂತಂದರೆ ಬರೋಬ್ಬರಿ 2 ವರ್ಷದ ನಂತರ ನೀವು ಜಾಯ್ನಿಂಗ್ ಆಗ್ತೀರ. ನೋಟಿಫಿಕೇಷನ್ 2024 ಬಂದರೆ ನೀವು 2026ರಲ್ಲಿ ಜಾಯ್ನಿಂಗ್ ಆಗ್ತೀರ, ಅಕ್ಟೋಬರ್ ತಿಂಗಳಲ್ಲಿ. ಈ ರೀತಿಯಾಗಿ ಆಗ್ತದೆ. ಬಟ್ ಚುನಾವಣೆ ಇದರ ಎಫೆಕ್ಟು ಇರುವ ಕಾರಣಕ್ಕಾಗಿ ರಿಸಲ್ಟ್ ಬರ್ತಾಯಿಲ್ಲ. ಬಟ್ ಬೇರೆ ಯಾವುದೇ ಆದಂಥ ಒಂದು ರೀಸನ್ನು ಇಲ್ಲ ಸ್ನೇಹಿತರೆ. ಓಕೆ, ಬೇರೆ ಯಾವುದೇ ರೀಸನ್ ಆಗಿದ್ದರೂ ಇಷ್ಟೊತ್ತಿಗೆ ರಿಸಲ್ಟ್ ಬರ್ತಾಯಿತ್ತು. ಚುನಾವಣೆ ಈ ಒಂದು ಕಾರಣಕ್ಕಾಗಿ ಈ ಒಂದು ರಿಸಲ್ಟ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ ಏನಪ್ಪ ಅಂತಂದರೆ 100% ರಿಸಲ್ಟು ಬರುತ್ತೆ. ಈ ಒಂದು ಎಲೆಕ್ಷನ್ ಆದಮೇಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ರಿಸಲ್ಟನ್ನು ಬಿಡ್ತಾರೆ. ಯಾಕಂತಂದರೆ ಇವರು ಆಲ್ರೆಡಿ ಒಂದು ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಬಿಟ್ಟಿದ್ದಾರೆ. ಅಂತಿಮ ಆಯ್ಕೆಪಟ್ಟಿ ಮಾತ್ರ ಬಿಡೋ ಕಾರಣಕ್ಕಾಗಿ ಅವರು ಚುನಾವಣಾ ಅಧಿಕಾರಿಗಳ ಜೊತೆ ಮಾತನಾಡಿ ಓಕೆ ಅಂತಂತಂದರೆ ಬಿಡ್ತಾರೆ. ಇಲ್ಲ ಅಂತಂದರೆ ಚುನಾವಣೆ ಆಗೋವರೆಗೂ ನಿಮ್ಮ ಒಂದು ಸಹ ಫಲಿತಾಂಶವೂ ಬರಲ್ಲ. ಓಕೆ, ಅದಕ್ಕೂ ಸಹ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾ, ಎಕ್ಸ್ಪೆಕ್ಟೆಡಾಗಿ ನಿಮ್ಮ ಒಂದು ರಿಸಲ್ಟು ಮೇ ತಿಂಗಳಲ್ಲಿಯೇ ಬರ್ಬೋದು. ಯಾಕಂತಂತಂದರೆ ಈ ಒಂದು ಚುನಾವಣೆ ಇರುವ ಕಾರಣಕ್ಕಾಗಿ. ಇಲ್ಲ ಅಂತಂದರೆ ಈ ತಿಂಗಳಲ್ಲಿ 100% ರಿಸಲ್ಟು ಬರುತ್ತೆ. ಓಕೆ, ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ರಿ. ಬೇರೆ ಯಾವುದೇ ಕಾರಣಕ್ಕೂ ಸಹ ವರೆ ಆಗಬೇಡಿ. ಆಲ್ರೆಡಿ ಯಾರು ರಿಸಲ್ಟ್ ಆಗಿದ್ರು ಅವರು ಅಂತಿಮ ಆಯ್ಕೆಪಟ್ಟಿಯಲ್ಲಿ ಇದ್ದೇ ಇರ್ತೀರ ಅಂತ ಹೇಳ್ತಾ, ಇದು ಇವತ್ತು ನೋಡಿಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.